ಕಣೆ ಲಸ್ಮಕ್ಕ ಇನ್ನು ವಾಲ್ಟೆ ಇಲ್ವೆಲ್ಲೇ ಹೋಗ್ತೀಯ ಮದ್ವಿಗೆ ಅಂತಂದು ಹೇಳಿ ಬಂದ್ರೆ ಇನ್ನ ಯಾಕ ಬಾಯ್ಮಕ್ಕ ಈಕ್ಯಂಡು ಕೂಕೊಂಡಿದೀಯಲ್ಲೇ ಹೊರಡಲ್ವೇನೆ ಹೋಗಲ್ವೇ ಮದುವೆಗೆ? ಹೋಗ್ಬೇಕಣೆ ನಿಂಗಕ್ಕಯ್ಯ. ಏನು ಮಾಡೋಣ, ಹೋಗೋಕ್ಕೆ ಬೇಕಲ್ಲ, ಎಲ್ಲ ನಾವು ಹೊಡಿಬೇಕು, ಸರ್ಬೇಕು, ಕಿಬೇಕು, ಮುಗ್ನಕು, ಒಳ್ಳೇದು ಸೀರೆ ಎಲ್ಲ ಬೇಕಲ್ಲ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಯಾರ್ದು ಇಸ್ಕೊಬರಕ್ಕೆ ಹೋಗೋಣ, ಯಾರನ್ನ ಕೇಳೋಣ ಅಂತಂದು ಹೇಳಿ. ಇನ್ನು ಬೋಯ್ನಾಗಲ್ವೇ ಹೋಗೋದು ಇಟ್ಟಕ್ಕೆ ಇನ್ನೇನು ಹೊಲ್ಟ್ ಕುಕ್ಕಮ್ಮನಮ್ಮ. ನಿಧಾನಕ್ಕೆ ಹೊರಡದ್ ಬಿಡು. ಇನ್ನು ನಮ್ಮ ಯಪ್ಪಿನ ಹೋಗೈತವ್ರ ಮನೆ ತಕ್ಕಿ. ಹೋಗ್ತೀಯ ಹೋಗಲ್ಲ ಹೇಳು. ನೀನು ಹೋಗ್ತೀಯ ಅಂತಂದು ಹೇಳಿ ನಾನು ಹೊರಟೆ ಇದ್ದೀನಿ. ನೀನು ಹೋಗಲ್ಲ ಅಂದರೆ ನಾನು ಹೋಗಲ್ಲ. ಯಾವ್ದಕ್ಕೂ ಹೇಳು. ಹಂಗೊಂದಾಳು ನಿನ್ನ ಸುಮ್ಮ ಕುಕ್ಕೊಂಡಿದ್ದಿ. ಇನ್ನು ನೀರನ್ನು ಒಯ್ಕೇನಿಲ್ಲ, ಯಾತು ಒಯ್ಕೇನಿಲ್ಲ. ನಾವು ಅಲ್ಲಿ ನೀರು ಪಾರ ಎಲ್ಲ ಒಯ್ಕೊಂಡು ನಗಪ್ ಮಾಡೋಕೆ ಕತ್ತಿಯಕ್ಕೆ ಬಂದಿದ್ರು. ಹೋಗಿ ಬಂದು ನೀನಿನ್ನ ಇಲ್ಲೇ ಕುಕ್ಕೊಂಡಿದ್ದೀಯ. ನಮ್ಮ ದಿನ ಹೆಂಗಾಗುತ್ತೆ ಏನು ಕತೆ? ಯಾರನ್ನ ಒಬ್ರು ಹೋಗ್ತೀವಿ, ನೀವು ಹೋಗ್ರಿ. ಈಗ ಹೋಗಿ ಮಾಡ್ಕೊಂಬರ್ರಿ ನೋಡೋಣ. ನಾನು ನಮ್ಮಯ್ಯಪ್ಪನ ಕೇಳಿಲ್ಲ, ಕೇಳಬೇಕು ಏನಂಬುತ್ತ ಏನು. ಅದಕ್ಕೆ ನಾನು ಇನ್ನು ಸುಮ್ಮ ಕುಕ್ಕೊಂಡಿದ್ದೀನಿ. ಹೋಗಿ ಬಾ, ಹೊಲ್ಟಿದ್ರೆ ನಾನು ಹೋಗಿ ಮಾಡ್ಕೊಂಬರ್ರಿ. ಅಲಕಣಿಲ್ಲ ಸ್ಮಕ್ಕ, ನೀನು ಬತ್ತಿ ಅಂತ ನಾವು ಹೊರಟು ಕೂಕೊಂಡ್ರೆ ಘನವಾಗಿ ದಿನ ಕೂಲಿ ಹೋಗಿತ್ತಾಗೆ ಹೋಗಿ ಬರೋನ್ರಿ ಕಣಮ್ಮನಿ. ನೆರೆವರಿಯರು ಅಕ್ಕಪಕ್ಕದವರು ಬೇಕಾಗ್ತಾರ ಒಂದಿನ ಅಂತಂದು ನಮ್ಮನ್ನು ಉಪ್ಪುರ್ಲಿಕ್ಕಿ ಹೊಳ್ಡಿಸ್ತಾಳು. ನೀನೇ ಸುಮ್ಮನಾಗಿದ್ದೀಯಲ್ಲೇ. ಇಂಥವ ಮಾಡಬಾರ್ದು, ಸುಮ್ಮನೆ ಇಲ್ಲ ಸ್ಮಕ್ಕ ನೀನಂತೂ. ನನಗೆ ಅದಕ್ಕೆ ಮತ್ತೆ ಬೇಜಾರಾಗೋದು. ನಾನು ನೀನು ಹೊರಟಿದ್ದಿ ಅಂತಂದು ಹೇಳಿ ಬಂದು ಹಿಂಗಮ್ಮಂಗಿದ್ರೆ ನಾನು ಹೊರಡ್ತಿರ್ಲಿಲ್ಲ. ನಾನು ನಮ್ಮ ಮನೆಗೆ ನಮ್ಮ ಅಯ್ಯಪ್ಪನ ನಮ್ಮ ಹುಡುಗರನ್ನ ಕಳಿಸಿ ಸುಮ್ಮನೆ ಹಾಕಿದ್ದೆ. ಈಗ ಹಂಗೆ ಹೇಳ್ತಾಯಿ, ನೀನು ಹೊರಟಿದ್ರೆ ಮಾತ್ರ ನಾನು ಹೋಗೋದಿಲ್ದಿದ್ದು ಬರೋಲ್ಲ. ನಾನು ಹೋಗಲ್ಲ ಅಷ್ಟೇ. ಅಲ್ಲ ನೀನು ಒಳ್ಳೆ ಚೆನ್ನಾಗಿ ಕೇಳ್ತೀಯಲ್ಲ, ಯಾಕೆ ನಾನು ಬರಲಿಲ್ಲ ಅಂದರೆ ನೀನು ಹೋಗಲ್ಲ ಅಂತಂದಂಬದು. ಹೋಗ್ಬೇಕು ನೀನು ನಿಮ್ಮ ಮನೆಗೆ ನಡೀತೈತೆ, ನೀನು ಹೋಗ್ತೀಯ. ಹೋಗ್ಬೇಕು ಅಂತಲೇ ಇರೋದು ಯೋಟತ್ತು ಹೊರಡೋದು. ನಾನು ಹೊರಡ್ಬೇಕು ನಿನಗಂದ್ರೆ ಎಲ್ಲ ಮನೆಯಾಗ ಒಯ್ತಮ್ಮ, ಆಯ್ಕೆಮಕ್ಕು ತೊಟ್ಕೊಂಬಕ್ಕು ಇಕ್ಕೆಮಕ್ಕು ಎಲ್ಲನ ಹೊಲ್ಟಾಗೆ ನಮಗೆ ಬೇಕಲ್ಲಮ್ಮ. ಅದಕ್ಕೆ ಇನ್ನು ಯಾರ ತಕನ ಹೋಗಿ ಕೇಳಿ ಇಸ್ಕೊಂಬರ್ಬೇಕು. ಬಂದಮೇಲೆ ನೀರು ಪಾರು ಒಯ್ಕೊಂಡು ಯೋಟತ್ತು ಏನು ಗಂಡಿನ ಹೊರಡೋದು 7-8 ಗಂಟೆ ಹಾಕೈತೆ ಹೇಳಿ. ಇನ್ನು ಅವ್ರಿನ್ನ ತಾಸಂಗೊಂದು ಅನಿಸಿ ಇನ್ನು ನಿನ್ನ ಮೊದ್ಲಿಂಗಪ್ಪ ಇನ್ನು ಹೋಗ್ಯವನಿ ಇದಕ್ಕೆ ಕಟಿಂಗಿಗೂ ಶೇವಿಂಗಿಗೂ ಹೋಗ್ಯದಾನಂತ. ಇನ್ನು ಇಲ್ಲ ಅವನೇ ಬಂದಾಗ ಹೋಗೋದು. ಅಮ್ಮ ಎಲ್ಲ ಇದ್ದಾವೆ, ನೀನು ಹಂಗೆ ನಾಟಕ ಆಡ್ತೀಯ. ಸುಮ್ಕಿರಮ್ಮ ತಾಯಿ. ಅದೇನೋ ಅಂದಂಗೆ ನಾವು ಹಾಕ್ಯಂಡು ಅಲ್ಲಾಡ್ತೀವಿ. ನೀನು ಹೋಗ್ಬೇಕಾರೆ ಎಲ್ಲ ತೊಟ್ಕೊಂಬತ್ತೀಯ. ಹೇಳೋದು ನೋಡಿ ರಾತಕನ ಹೋಗಿ ಇಸ್ಕೊಂಬರ್ಬೇಕು ಅಂತ ಹೇಳ್ತೀವಿ. ಸುಮ್ಕಿರಮ್ಮ ಲಸ್ಮಕ್ಕ ನೀನು. ಆಗಲಮ್ಮನಿ ನಿಂಗೆ ಮಾಲೆ ವಾಲ್ಟೆ ಬಂದಿದೆಯಲ್ಲ ಮಣಿ. ನಾನು ಇವಳಿಂದ ನೀರೇ ಒಯ್ಕೊಂಡಿಲ್ವಲ್ಲ ಮಣಿ. ನಾನು ಆಲೆಯ ಮದುವೆ ಮನೆ ತಕ್ಕ ಹೋಗಿ ಬಂದೆ. ನೀನು ಹೆಂಗೆ ವಾಲ್ಟಿದೆಯಾ ಕಣಮ್ಮ? ಇವಳಿಂದ ವಾಲ್ಟೆ ಇಲ್ಲಲ್ಲಮ್ಮ. ನೋಡಯ್ಯಣ್ಣ ಮತ್ತೆ ಹೊಳ್ತೀನಿ ಅಂತಂದೇಳಿ ನ್ಯಾಯದಿನ ಕೂಲಿ ಹೋದಾಗ ಹೇಳಿ ಅವಳಿನ್ನ ಹೊಳ್ದಂಗೆ ಕೂಕೊಂಡಿರೋದ ನೀನು ಹೇಳ್ಬೇಕಂತ ನೋಡಲ್ಲ ಅಣ್ಣ. ನೀನೇನು ಬೇಡ ಅಂತೀಯಣ್ಣ? ಇಲ್ಲ ಹೋಗ್ಬೇಕಣಮ್ಮ. ಎಲ್ಲರೂ ಹೋಗ್ರಿ. ನಾನು ಎದ್ದಾಗ ಮೂರ್ತಕ್ಕೆ ಬರ್ತೀನಿ. ಹೋಗ್ರಿ. ಅಕ್ಕಪಕ್ಕದ ಮನೆಯವ್ರು ದಿವ್ಸ ಚೆನ್ನಾಗಿದ್ದು ಮದುವೆಗೆ ಹೋಗ್ದಿಲ್ದಿದ್ರೆ ಹೆಂಗಾಗುತ್ತಮ್ಮ. ಹೋಗ್ರಿ. ಮೊದ್ಲಿಂಗಪ್ಪ ಈಗಿನ ಬಂದ ಎಲ್ಗ ಹೋಗಿದ್ದ, ಈಗ ಬಂದ ಹೊಳ್ತಾಳೆ ಅವಳು. ಹೋಗ್ರಿ. ಆಸೆ ಪಾಸೆ ಹಚ್ಬೇಕು, ಎಣ್ಣೆ ಹಾಕ್ಬೇಕು. ಹೆಣ್ಮಕ್ಳಿಗೆ ಒಂದಿಟ್ಟು ಕೆಲಸ ಇರುತ್ತೆ. ಹೋಗ್ರಮ್ಮ. ಗಂಡು ಮಕ್ಳದ್ದು ಏನು ನಾವೇನು ಆಸೆ ಇಚ್ಚಂಗಿಲ್ಲ ಪಾಸೆ ಇಚ್ಚಂಗಿಲ್ಲ. ಎದ್ದಾಗ ಬೈತೀವಿ ನಾವು ಬೈಕ್ನಾಗೆ. ಕಟಿಂಗಿಗ ಪಟಿಂಗಿಗ ಹೋಗ್ಯದಾನೆ ಅಂತಂದೇಳಿ ಹೇಳ್ತಿತ್ತು ಮೊದ್ಲಿಂಗಪ್ಪನ. ಬಂದಿಲ್ವೇ ಇನ್ನಾನ? ಅವ್ನು ಬಂದ ಮೇಲಲ್ವೇ ನಿನ್ನ ನೀರು ಪಾರು ಒಯ್ಕೊಂಡು ಹೋಗಿ ಮ್ಯಾಲ್ದಾರ ಬಂದು ಬಳೆ ಪಳೆ ತೋಡ್ಕೊಂಡು ನಾಗಪ್ಪ ಮಾಡ್ಕೊಂಡು ಫಸ್ಟೇ ದಾಸಂಗೊಂದು ಅನಿಸಿ ಅಲ್ಲಿ ಹೋಗೋದು. ಒಳ್ಳೆ ಒಟ್ಟತ್ತಿಗೆ 7-8 ಗಂಟೆ ಹಾಕತ್ತೆ. 7 ಆಟತ್ತಿಗೆ ಒಳ್ಡಕ್ಕೆ ಗೊತ್ತಿ. ನೀನಿನ್ನ ಅಲ್ಲಿದ್ದಲ್ಲೇ ಬಂದೆ ಅಂತಂದಂತೀಯ. ಅಲ್ಲ ಕೋಟಿಂಗಿಗೂ ಸೇವಿಂಗಿಗೂ ಹೋಗಿದ್ದ ಅಂತಂದಂತೀಯ. ಆ ಹುಡುಗ ನೋಡಿದ್ರೆ ಗಡ್ಡ ಬಿಟ್ಕೊಂಡು ಹಂಗೆ ಇತ್ತಮ್ಮ. ಅದಿನ್ನು ಯಾವಾಗ ಸೇವಿಂಗ್ ಮಾಡಿಸ್ಕೊಂಬಂತಮ್ಮ ಹಂಗೆ ಗಡ್ಡ ಬಿಟ್ಕೊಂಡು ಹಂಗೆ ಇತ್ತಮ್ಮ. ಕಟಿಂಗ್ ಒಂದು ಮಾಡ್ದಂಗಿತ್ತು. ಮಕ್ಕದಕ್ಕೆ ಕೂದಲೆಲ್ಲ ಹಂಗೆ ಇದ್ವು. ಸೇವಿಂಗ್ ಇಲ್ಲ ಪಾವಿಂಗಿಲ್ಲಮ್ಮ. ಏನೋ ಇವಾಗ ಅದೊಂದು ಸ್ಟೈಲ್ ಅಂತೆ. ಸುಮ್ಕಿರು. ನಿಮ್ಮ ಕಾಲದಂಗೆ ಯಾರೂ ಹಿಂಗೆ ನುಣ್ಣಗೆ ಕೆರೆಸ್ಕೊಂಬಲ್ಲ. ಸುಮ್ಮನೆ ಇವಾಗ ಅದೊಂದು ಸ್ಟೈಲ್ ಅಂತೆ. ಸುಮ್ಮನೆ ಹಂಗೆ ಕತ್ತರಿಸಿ ಹಂಗೆ ಸ್ಟೈಲ್ ಮಾಡಿ ನಾನು ಹಂಗೊಂದೆ ಅಲ್ಲಿಗೆ ಹೋಗಿದ್ದೆ ಅವ್ರ ಮನೆ ತಕ್ಕಿ. ಇದೇನು ಹುಡುಗ ಹಿಂಗೆ ಬಂದಿದ್ದೀಯಾ ಮಾಡಿಸ್ಕೊಂಡಿಲ್ಲ ಏನಿಲ್ಲ ಅಂತಂದರೆ ಅತ್ತೆಮ್ಮ ಹಿಂಗೆ ಮತ್ತೆ ಇರೋದು. ಸುಮ್ಕಿರು. ಇವಾಗೆಲ್ಲ ನಾನು ನಿನ್ನ ಯಾರ್ದು ಮದುವೆಗೆ ಹೋಗಿಲ್ವಿ ಅಂತಂದ ನನ್ನೇ. ನಮ್ಮ ಕಾಲದಾಗ ಹಿಂಗೆಲ್ಲ ಇರಲಿಲ್ಲ. ನಾವು ನುಣ್ಣಗೆ ಹಚ್ಕಟ್ಟಾಗಿ ಎಲ್ಲ ಇದು ಮಾಡಿಸ್ಕೊಂಬತ್ತಿದ್ವಿ. ಹಚ್ಕಟ್ಟಾಗಿ ಮಕ್ಕದ ಮೇಲೆ ಒಂದು ಕೂದಲಿಲ್ದಂಗೆ. ಇವಾಗಿನದ್ದೇನಮ್ಮ ಅದೇ ಒಂದು ಸ್ಟೈಲು ಅಂತಂದೊಂಬದ. ಇವಾಗ ಯಾವ ನೋಡಿರೋ ಹಂಗೆ ಮತ್ತೆ ಇರೋದು ಹುಡುಗರು. ಮೊದಲು ನಾವು ಶೇವಿಂಗಿಗೆ ಅಂತಲ್ಲೇ ಹೋಗ್ತಿದ್ವಿ. ಅದಕ್ಕಾಗಿ ಒಂದಿನ ತಗೊಂಡು ಹೋಗ್ತಿದ್ವಿ. ಇನ್ನು ಮೊದ್ಲಿಂಗಪ್ಪ ಅಂದ್ರೆ ಇನ್ನು ಹಚ್ಕಟ್ಟಾಗಿ ಇನ್ನು ನುಣ್ಣಗೆ ಇರೋದು ಮಕ್ಕಳನ್ನ. ಅವ್ರ ಸ್ನೇಹನೇ ಎತ್ಲಾಗ ಹಚ್ಬೇಕಾಯ್ತಾಯಿ. ಅವನು ಎತ್ಲಾಗ ಹಚ್ಚಿಸ್ಕೊಂತಾನೆ. ಓಟು ಹಚ್ಚಿ ಹಚ್ಚಿ ಮಕ್ಕ ಕೂದಲು ಏಟು ಉರಿಯನಮ್ಮ. ಮದುವೆಗನ ತೆಗಿಸ್ಕೊಬಾರ್ದ ಓಟು ಗಡ್ಡನೆಲ್ಲನ. ಈ ಅಪ್ಪಿನ ಯಾವ ಕಾಲದಾಗ ಇದ್ದಾನೆ ಇನ್ನ? ಈ ಕಾಲದಾಗಿನ್ನ ನೋಡಿಲ್ವೇನ? ಎಲ್ಲ ಮದುವೆಗಳಿಗೆ ಹೋಗಿ ಅದೇ ಸ್ಟೈಲು. ಈಗ ಅದೇ ಮತ್ತೀಗ ಎಲ್ಲನ. ಈಗ ಯಾರೋ ನುಣ್ಣಗೆ ನಿಮ್ಮ ಕಾಲದಂಗೆ ಯಾರೋ ನುಣ್ಣು ಕೆರೆಸ್ಕೊಂಡು ಕೂಕಮ್ಮಲ್ಲ ಎಲ್ಲನ. ಅರ್ಶಿನ ಬೆನ್ನಿಗೂ ಕೈಗೂ ಮಕ್ಕದಾಗೆ ಹಚ್ತಾರೆ. ಕೂದಲಿಗೆಲ್ಲ ಹಚ್ಚಕ್ಕೆ ಹೋಗ್ತಾರೆ. ಇನ್ನು ನೀನಿನ್ನ ಯಾವ ಕಾಲದಾಗ ಇದೆಯಾ? ಇವಾಗ ಹುಡುಗರು ಎಲ್ಲ ಹಂಗೆ ಅದೇ ಟ್ರೆಂಡು ಅಂತಂದೊಂಬ್ತವೆ.
ನಿಮ್ಗೇನು ಗೊತ್ತು, ಇನ್ನು ಯಾರ್ದಾನ ಮದುವೆಗೆ ಹೋಗಿದ್ರೆ ಗೊತ್ತಾಗುತ್ತೆ. ಎಂತೆಂಥ ಓದಿರೋರು ಅಫ್ಸಿಯಲ್ಸು ಮುಂತಾಗಿನೂ ಡಾಕ್ಟ್ರುಗಳು ಮುಂತಾಗಿನೂ ಹಂಗೆ ಗಡ್ಡನೇ ಬಿಟ್ಕೊಂಡೇ ಇರ್ತಾರೆ. ಎಲ್ಲ ನಾವು ಹೋಗಿ ನೋಡಿ ಯಾರೂ ಇನ್ನು ಮಾಡ್ಕೊಂಡಿರಲ್ಲ ಇವಾಗ. ನಿಮ್ದು ಹಿಂದಿನ ಕಾಲದಾರ ಹಂಗೆ ಇರೋದು ನೀವು. ಅದಕ್ಕಾಗಿ ಒಂದಿನ ಹೋಗ್ತಿದ್ರಿ, ಇವಾಗ ಯಾರು ಹಂಗೆ ಮಾಡಿಸ್ಕೊಂಬಕ್ಕೆ ಹೋಗ್ತಾರೆ. ಮೊದ್ಲಿಂಗಪ್ಪ ಅಂದರೆ ಅದೇ ಸ್ಟೈಲು. ಸರಿ ಆಯ್ತು, ಅಯ್ಯಮ್ಮ ಮಾತಾಡಿಸ್ತು, ಹೋಗ್ರಿ, ಹೋಗಿ ಉಂಡು ಬರೋಗ್ರಿ. ಎಲ್ಲ ಅಡುಗೆ ಎಲ್ಲ ಆಗೈತೆ, ಬರೋಣ ಅಂತಂದಂತು. ನಾನು ಹೋಗ್ತೀನಿ, ನಾನು ಎಲ್ಗೋ ಹೊಲ್ತಕ್ಕೆ ಹೋಗಿ ನೀರು ಎತ್ತು ಬರ್ಬೇಕು, ಕರೆಂಟ್ ಐತೆ. ಅಡತಿ ಬತ್ತೀನಿ, ಗಂಡೋಗೋ ಅಷ್ಟೊತ್ತಿಗೆ ಹೋಗಿ ಹೊಲ್ಡೋಗಿ ಹೋಗು, ನಾನು ಎಂತ ಬತ್ತೀನಿ ಕಣ್ಣು, ನಾನು ಇವಾಗ ಹೋಗಲ್ಲ. ಆಗಳಮ್ಮನಿಲ್ಲ ಸ್ಮಕ್ಕ ನಿಂಗಮ್ಮ. ನೀವು ನನಗೆ ಹೇಳಿ ನೆನೆ ದಿನ ಕೂಲಿ ಹೊತ್ತಾಗೆ ಇವತ್ತು ನಾನು ಯಾರಿಗೂ ಹೋಗ್ದಂಗೆ ಉಳ್ಕೊಂಡಿದ್ದೀನಿ. ನೀವು ಹೊಳ್ತೀರ ಈ ನಾಳೆಕಿನ್ನೇನು ಹೋಗೋದು ಬೇಡ ಕಣ ಅಜ್ಜಿ ಅಂತಂದು ಹೇಳಿ ಒಂದಿಕ್ಕೆ ನಾನು ಹೊಲ್ಟು ಕೂಕೊಂಡಿದ್ದೀನಿ. ಮದುವೆಗೆ ಹೋಗೋಣ ಅಂತಂದು ಹೇಳಿ ನೀರು ನೀಡಿ ಒಯ್ಕೊಂಡು ನೀವು ನೋಡಿದ್ರೆ ಇನ್ನೂ ಇಲ್ಲೇ ಬುಡ್ಗುಡ್ಕೊಂಡು ಕೂಕೊಂಡಿದ್ರ. ಮದುವೆ ಮಂತಕ್ಕೂ ಬರಲಿಲ್ಲ, ಏನಿಲ್ಲ. ಅವಳು ಆ ಪಾಟಿ ಕರ್ದೋದ್ಲು, ಇಲ್ಲೇ ಸೇರ್ಕೊಂಡಿದ್ರ. ಅಲ್ಲ ಕಣ್ಣ ಸ್ಮಕ್ಕ, ಬಾಳೆ ತೊಡ್ಕೊಂಬಕ್ಕೆ ಕರ್ಕೊಂಬಕ್ಕೆ ಅರಿಯೋಕ್ಕೆ ಬಂದಿರಲಿಲ್ಲ ಮತ್ತೆ ಅವರು ನಾಗಜ್ಜಿರ ಮನೆಯವರು. ನಿನ್ನ ಮತ್ತೆ ಇವಳು ತೊಡ್ಕೊಂಬಂದವಳೆ ನಿಂಗ ಮಗನವಾಗಿ. ನೀನು ತೊಡ್ಕೊಂಬಕ್ಕೆ ಬರ್ದಂಗೆ ಇಲ್ಲೇ ಕೂಕೊಂಡಿದೀಯಲ್ಲೇ ನೀರು ಪರ ಒಯ್ಕೊಂಬಂದಂಗೆ. ಯಾಕೆ ಇಟ್ಟತಕ್ಕ ಹಿಂಗೆ ಕೂಕೊಂಡಿದೀಯ? ಬೈದಿದ್ದೇನೆ ನಿಮ್ಮ ಅಯ್ಯಪ್ಪ ಕಳಿಸ್ದಂಗೆ. ಇಲ್ಲಮ್ಮ, ಈಗಿನ ಅಯ್ಯಪ್ಪನೇ ಬಂದಿತ್ತು, ಅಲ್ಲಿಗೆ ಹೋಗಿದ್ವಿ, ಬರಳ್ತು ಹೋಗ್ರಿ ಅಂತಂದು ಹೇಳಿ. ಇನ್ಯಾಕೆ ಇಲ್ಲಿ ಅಡುಗೆ ಮಾಡಕ್ಕೆ ಹೋಗ್ತೀಯ? ಅಲ್ಲೇ ಮಾಡವ್ರೆ ಬರಳ್ತಾಯಮ್ಮ. ಮೊದ್ಲಿಂಗಪ್ಪ ಅಲ್ಲೇ ಬಂದ ಇದಕ್ಕೋಗಿದ್ದ ಕಟಿ ಸೇವಿಂಗಿಗೂ ಅಂತಂದು ಹೇಳಿ ಅದನ್ನ ಇನ್ನು ಹಂಗೆ ಬಿಟ್ಕೊಂಬಂದಾನೆ. ಮಾಡಿಸ್ಕೊಂಡೇ ಇಲ್ಲ. ನಮ್ಮ ಕಾಲದಾಗ ಹಂಗಿತ್ತು ಹಿಂಗಿತ್ತು ಅಂತ ಹೇಳ್ದ ಅಯ್ಯಪ್ಪ. ಹೇಳಿ ನಾನೆಲ್ಲ ಹೊಲ್ದಕ್ಕೆ ಹೋಗ್ತೀನಿ, ಹೊಲ್ಟು ಹೋಗು ಅಂತಂದು ಹೇಳಿ ಹೋಗಿದೆ. ಕಣಮ್ಮಿ ಅದೊಂದು ಹಂಗೆ ಬಿಟ್ಕೊಂಡಿರ್ತಾರೆ. ಅರಿಶಿನ ನಮ್ಮ ಅಕ್ಕ ತುಂಬ ಹಚ್ಬೇಕು ಅಂತಂದ್ರೆ ಅರ್ಧ ಕೂದಲು ಬಿಟ್ಕೊಂಡಿರ್ತವೆ, ಎಲ್ಲಿಗೆ ಅರಿಶಿನ ಹಾಕ್ತಾರೆ ಹೇಳಮ್ಮನಿ. ಇವಾಗ ಅದೊಂದು ಸ್ಟೈಲ್ ಅಂತಂದು ಹೇಳಿ ನಾನು ಹೋಗಿದ್ದೆ. ನಾನು ಹಂಗಂದೇ ಸುಮ್ಕಿರಿ ಜತ್ತ ನಿಮಗೆ ಗೊತ್ತಾಗಲ್ಲ ಅಂತಂದು ಹೇಳಿ ಹಂಗೆ ಸಿಟ್ಟಾದ. ಅದಕ್ಕೆ ನಾನು ಅದೇ ಬಂದೆ ಕಣಮ್ಮನಿ. ಇನ್ನೇನು ನೀವು ಅಳ್ತಾರೆ ಹೇಳು, ನೀನು ಹೊಲ್ಡೋಗಿ ಹೋಗಿ. ಹೊಲ್ದಂಗೆ ಸುಮ್ಮ ಕೂಕಣಿಗೆ ಗನ್ಮಗ ಎಪ್ಪಿ ಹೇಳೋದ್ರು ನಾವು ಹೊಲ್ಟಾಳೆ ಅಂತ ನಾವು ಹೊಲ್ಟು ನಿನ್ನ ತಕ್ಕೆ ಬಂದ್ವಿ. ಸಂಗೊಂದಿದ್ದಲ್ಲ ಅದಕ್ಕೆ ಬಳೆ ತೊಡ್ಕೊಂಬಕ್ಕೂ ಬರಲಿಲ್ಲ ನೀನು ಅವ್ರ ಮನೆ ತಕ್ಕೆ. ಬಿಡಕತ್ತ ಕರ್ದವ್ರೆ ಅಂತ ಏನು ಹೋಗಿ ಹೊಸ ಆರು ತೊಡ್ಕೊಂಬರೋದೆ. ಏನು ನಮ್ಮ ಅತ್ತೆನೂ ತೊಡ್ಕೊಂಬಂದೈತೆ ಮೊಸರು. ನನ್ನ ಮಕ್ಕಳೆಲ್ಲ ಏನೋ ತೊಡಿಸ್ತಾರೆ ಅಂತಂದ್ರೆ ಒಂದೊಂದು ಡಜನು 2 ಡಜನು ತೊಡ್ಕೊಂಬಿಡೋದು. ಏನಿಲ್ಲ, ಕರೆದ್ರೆ ಸಾಕು ಮದುವೆ ಮನೆಯವರು. ನನ್ನ ಮಕ್ಕಳೆಲ್ಲ ಹೋಗಿ ತೊಡ್ಕೊಂತಾರೆ. ಅವ್ರು ಇನ್ನೇನು ಮಾಡ್ತಾರೆ? ಬೇಡಂಬಕ್ಕಾಗುತ್ತೆ ಮದುವೆಗೆ. ಏನೋ ಮನೆಗೆ ಇಬ್ಬರನ್ನ ತೋಡಿಸ್ತಾರೆ. ಪಾಪ ಬಳೆದೇ ಅಂದ್ರೆ ಆಸನ್ ದುಡ್ಡಾಗುತ್ತೆ. ಹಂಗೇನೆ ಸುಮ್ಮನೆ ಏನು ತುಡ್ಕ ನನಗೂ ನನ್ನ ಮೊಮ್ಮಗಳಿಗೂ ಅವ್ರಿಗೂ ಇವ್ರಿಗೂ ಅಂತ ಕೊಯ್ಯೋಕಂತಾರೆ. ಯಾರನ್ನ ತೋಡ್ಸಾರಿದ್ರೆ ಸುಮ್ಮನೆ ತೊಡ್ಕೊಂತಾರೆ. ಯಾರನ್ನ ದುಡ್ಡು ಕೊಡ್ತಾರೆ, ಯಾರನ್ನ ಮಾಡ್ತಾರೆ ಅಂತಂದು ಹೇಳಿ ಅದನ್ನೊಂದು ಕಲ್ತಾರೆ ಜನಗಳು. ನಮ್ಮ ತಾಯಿ ಅದನ್ನಂತೂ ಹಂಗೆ ಕಲ್ತ್ಕೊಂಡಿದ್ದಾರೆ. ಬೊಲೇ ಜನಗಳು, ನಿಟ್ಕೆಟ್ ಜನಗಳು. ಒಂದೇಟು ಯಾರನ್ನ ಒಂದಿಟ್ಟು ಬಳೆ ತೊಡ್ಕೊಂಬಂತೆ ಅಂತಂದ್ರೆ ಇದು ಬದಾರೆಲ್ಲ ಹೋಗಿ ತೊಡ್ಕೊಂಡು ಏನು ಅದನ್ನೇ ಒಂದು 25-30 ಸಾವಿರ ರೂಪಾಯಿ 40 ಸಾವಿರ ರೂಪಾಯಿ ಮಾಡಿ ನಡಿ ಅಂತಾರೆ. ಇರೋರಾದ್ರೇನೋ ಸರಿ, ಇಲ್ದಾರಾದ್ರೆ ಹಂಗಮ್ಮ. ಅದಕ್ಕೆ ನಾನು ಸುಮ್ಕರ್ ನಮ್ಮ ಸಾಕು ಏನು ಮನೆಗೆ ಒಬ್ಬರು ತೊಡ್ಕೊಂಬಂದ್ರೆ ಏನು ಕರೀತಾರೆ ಅಂತಂದೊಂದು ಹೊಸರು ಹೋಗೋಕ್ಕಾಗುತ್ತೆ ಅಂತಾನೆ. ನಾನು ತಾಂಡು ಇಕ್ಕೊಂಡಾಗ ಒಯ್ದವು ನನ್ನ ಕೈಗೇನೆ ಅಂತ ಹೋದ್ರೆ ಆಗ್ತವೆ ಮಸ್ತಾಗಿ. ತಾಂಡು ಬಳೆ ಸ್ಟ್ಯಾಂಡಿಗೆ ತೊಗ್ಲಕ್ಕಿನಿಗಿ ಯಾವನೋ ಒಂದು ಜೊತೆ ತೊಡ್ಕೊಂಬದ್ ಬಿಡು, ಮಸ್ತಾಗಿ ಇದ್ದಾವೆ. ಪಾಪ ಅವ್ರಿಗಿನ್ನೇ ಹಾಕಿ ಆಗಲಿ ಆಗ ಮದುವೆಗೆ ಹಾಕಿ ನಾವು ಸುಮ್ಮನೆ ಒಟ್ಟು ಖರ್ಚು. ಇವಾಗಿನ ಕಾಲದಾಗ ಓಟೈತಿ, ಹೆಣ್ಣು ಸಿಗೋದು ಕಾಲ. ಹೆಣ್ಣಿಗೆಲ್ಲ ಬಂಡವಾಳಿಕೆ ಎಲ್ಲ ಇವರೇ ಮಾಡ್ಕೊಂಬಂದು ಎಲ್ಲನ ತಾಂಡೋಗಿ. ಪಾಪ ನಾವು ಅದ್ರಾಗೆ ಇದೊಂದು ನಮ್ದೊಂದು ಅಂತಂದು ಹೇಳಿ ಹಿಂಗೆ ಮಾಡ್ತಾ ಹೋದ್ರೆ ಏಟು ಅಂತ ಖರ್ಚು ಮಾಡ್ತಾರೆ ಬಿಡು. ಯಾತನ ಇಟ್ಟ ಸಾಯಂಕಾಲಕ್ಕೆ ಅಡುಗೆ ಮಾಡಿಕ್ಕಿ ಒಂದೇ ಸಲ ವಾಡ್ತೀನಿ ನಾನು. ಯಾತನ ಸಾರನ ಅನ್ನನ ಯಾತನ ಮಾಡಿಕ್ಕಿ. ನಮ್ಮ ಅಯ್ಯಪ್ಪ ಬೇಡ ಅಂತಂದೊಂದೈತಿ. ತಿರ್ಗಾ ಹೋಗಲೇನಿಲ್ಲ ಅಯ್ಯಪ್ಪ ನಾಸ್ಕಿಕೊಂಡು ರಾತ್ರಿ 9-10 ಗಂಟೆ ಹಂಗೆ ಉಮ್ತೈತಿ. ಅದಕ್ಕೆ ಮಾಡಿಕ್ಕಿ ಹೊಲ್ಡನ. ನಾನಿನ್ನೇನು ಅವ್ರ ಮಂತಕ್ಕೆ ಹೋಗಿ ಉಂಡು ಬರೋಕೆ ಹೋಗೋಣ ಅಂತಂದು ಹೇಳಿ ಸುಮ್ಕಾಗಿದ್ದೆ. ಅಮ್ಮನಿ ಲೋಸ್ ಮಕ್ಕ ಎಲ್ಲರೂ ನಮ್ಮ ಕೇರೆಗಳರು ಬರ್ತಾರೆ ಅಂತ ಪಾಪ ಮಸ್ತಾಗಿ ಮಾಡಿಸಿದ್ದಾರೆ. ಬಾ ಅಲ್ಲೇ ಉಂಡು ನೀರು ಒಯ್ಕೊಂಡು ಹೋಗೋಣ ಮದಿಗೆ. ಯಾಕೆ ಸುಮ್ಮನೆ ಪಾಪ ಅಕ್ಕಪಕ್ಕದ ಮನೆಯರಾದ್ರೂ ನೀನಿನ್ನೇನು ಒಲೆ ಹೆಚ್ಚಕ್ಕೆ ಹೋಗ್ತೀವಿ. ಬಂದು ಕರೆದು ಹೋಗಿದ್ದಾಳೆ. ನೀನು ಬೇರೆ ಹಿಂಗಂತೀಯಲ್ಲೇ ವಾಲ್ಡು. ಸುಮ್ಮನೆ ಹೋಗೋಣ ಹೋಗಿ ಲೋಸ್ ಮಕ್ಕ. ಸುಮ್ಮನೆ ಕೂಕ ಬೇಡ, ತಿರ್ಗ ಹೋಗಿ ನೀರು ಒಯ್ಕೊಂಡು ವಾಲ್ಡೋಗಿ ನಾವು ಹೋಗ್ತೀವಿ. ಬಾರಿ ಹೋಗೋಣ ಹೋಗಿ ಅವ್ರ ಮಂತಕ್ಕೆ ಹೋಗಿ ಯಾತನ ಹಿಂಗೆ ಕೆಲಸ ಕಾರ್ಯ ಮಾಡೋಣ. ನೀನು ಅಕ್ಕಪಕ್ಕದ ಮನೆಯವ್ರು ಅಂತಂದ್ರೆ ನೀನಿನ್ನ ಹಂಗೆ ಉಟ್ಕೊಂಡಿದ್ದ ಸೀರೆಗೆ ಕೂಕೊಂಡಿದ್ದೀಯ. ಹೋಗಿ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಳ್ಳೆಗೆ ಅಕ್ಕಪಕ್ಕದ ಮನೆಯವರಂದರೆ ಮದುವೆ ಮಾಡೋಣ, ನಾವು ಹೋಗಿ ಮಾಡೋದು ಯಾರು ಮಾಡೋಕ್ಕಾಗುತ್ತೆ ಅಂತಂದು ಹೇಳಿ ಹೋಗ್ತಾರೆ. ಚೆನ್ನಾಗಿರ್ತಾರೆ. ಚೆನ್ನಾಗಿ ಹಳ್ಳಿಗಳಿಗೆಲ್ಲ ಇಂಥ ಬಾಂಧವ್ಯಗಳೆಲ್ಲ ಬೆಳೀತವೆ. ನಿಮ್ಮೂರಾಗೂ ಹಿಂಗೆ ಬಾಂಧವ್ಯಗಳು ಬೆಳೆದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.